ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಐಶ್ವರ್ಯ, ಸಂತೋಷ, ಮನೆಯಲ್ಲಿ ಶಾಂತಿ ಬರುವುದು ಬೆಳಗ್ಗೆ ಎದ್ದು ನಾವು ದಿನವನ್ನು ಹೇಗೆ ಆರಂಭಿಸುತ್ತೇವೆ ಎನ್ನುವುದರ ಮೇಲೆ ತೀರ್ಮಾನ ಆಗಿರುತ್ತೆ. ಆದ್ದರಿಂದ ಒಂದು ಪಾಸಿಟಿವನ್ನು ನಮ್ಮ ಮೈಂಡ್ನಲ್ಲಿ ಇಟ್ಕೊಂಡು ತುಂಬ ಖುಷಿಯಿಂದ ನಾವು ನಮ್ಮ ದಿನವನ್ನು ಪ್ರಾರಂಭಿಸಬೇಕು. ಆಗ ದಿನಪೂರ್ತಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಅದಕ್ಕಾಗಿ ಈ ದಿನ ನಾನು ನಿಮಗೆ ಒಂದು ಚಿಕ್ಕ ಹಣ ಬರುವ ರಹಸ್ಯ ಮಂತ್ರ ಅಥವಾ ಶಬ್ದ ಅಂತಲೇ ಹೇಳ್ಬೋದು. ಅದನ್ನು ನಾನು ನಿಮಗೆ ಇವತ್ತೇ ಹೇಳ್ಕೊಡ್ತೀನಿ. ಹಣ ಕೈಗೆ ಬರುತ್ತೆ ಆದರೆ ಉಳಿಯೋದಿಲ್ಲ ಅನ್ನೋ ಸಮಸ್ಯೆ ಇದ್ದರೆ ಖಂಡಿತ ಈ ಮಂತ್ರ ಹೇಳ್ಕೊಳ್ಳಿ. ಹಣ ಅಷ್ಟೇ ಅಲ್ಲ ಸ್ನೇಹಿತರೆ, ಉಳಿತಾಯ ಕೂಡ ಆಗತ್ತೆ, ಶಾಂತಿ ಕೂಡ ಮನೆಯಲ್ಲಿ ನೆಲೆಸುತ್ತೆ. ಅಷ್ಟೇ ಅಲ್ಲ, ಮಹಾಲಕ್ಷ್ಮಿಯ ಕೃಪೆ ನಿತ್ಯ ನಿಮ್ಮ ಮೇಲಿರುತ್ತೆ. ಮನೆಯಲ್ಲಿ ಒಂದು ಸಕಾರಾತ್ಮಕತೆ ಹೆಚ್ಚಿ ಐಶ್ವರ್ಯ ಯಾವತ್ತೂ ಕೂಡ ನಿಮಗೆ ಕಮ್ಮಿ ಆಗೋದಿಲ್ಲ. ನೀವು ದುಡಿದಿರ್ತಕ್ಕಂಥ ಹಣ ನಿಮ್ಮಲ್ಲೇ ಉಳಿತಾಯ ಆಗುತ್ತೆ. ಒಮ್ಮೆ ನೀವು ಪ್ರಯತ್ನಿಸಿ ನೋಡಿ, ಬದಲಾವಣೆಯನ್ನು ನೀವೇ ನೋಡ್ತೀರಾ. ಆದರೆ ಸಂಪೂರ್ಣ ನಂಬಿಕೆ ಇಟ್ಟು ನೀವು ಇದನ್ನು ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು ಕೇವಲ 21 ಬಾರಿ ಇದನ್ನು ನೀವು ಹೇಳಬೇಕು. ಪ್ರತಿದಿನ ನೀವು ಹೇಳ್ತಾ ಹೋದರೆ ಮನೆಯಲ್ಲಿನ ಸಮಸ್ಯೆಗಳು ಒಂದೊಂದಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆ ಮಹಾಲಕ್ಷ್ಮಿ ನಿಮಗೆ ಯಾವುದಾದ್ರೂ ರೂಪದಲ್ಲಿ ಸಹಾಯ ಮಾಡ್ತಾಳೆ. ಹಣವೂ ಕೂಡ ಉಳಿಯುತ್ತಾ ಹೋಗುತ್ತೆ. ಎಷ್ಟೋ ಜನ ಪಾಪ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಹಾಗೆ ಅದು ಹಣ ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಅವರಿಗೆ ಉಳಿತಾಯ ಅನ್ನೋದು ಆಗ್ತಾ ಇರೋದಿಲ್ಲ. ಹಾಗಾಗಿ ದುಡಿಯೋದೇ ವೇಸ್ಟ್ ಅನ್ನೋದು ಥರ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ. ತುಂಬಾ ಬೇಸರ ಪಡ್ಕೊತಾರೆ. ಅವರು ಖಂಡಿತ ಇದನ್ನು ಪ್ರಯತ್ನ ಮಾಡಿ ನೋಡಿ, ನೀವೇ ಕೂಡ ಅದರ ರಿಸಲ್ಟನ್ನು ತಿಳ್ಕೊತೀರಾ. ಹಾಗಾಗಿ ನೀವೇನು ಮಾಡಬೇಕಾ ಅಂತಂದರೆ, ಪ್ರತಿದಿನ ಬೆಳಗ್ಗೆ ಎದ್ದು ನಂಬಿಕೆಯಿಂದ 21 ಬಾರಿ ಕೇವಲ ಶ್ರೀಂ ಎಂಬ ಜಪ ಮಾಡಬೇಕು. ಶ್ರೀಂ 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 ಈ ಥರ 21 ಬಾರಿ ನೀವು ಹೇಳಬೇಕು. ಇದನ್ನು ಹೇಳುವಾಗ ನಂಬಿಕೆ ಸಂಪೂರ್ಣ ನಂಬಿಕೆ ಇಡಬೇಕು. ನಂಬಿಕೆಯನ್ನು ಬಿಡಬಾರ್ದು. ಏಕಾಗ್ರತೆಯಿಂದ ಮಾಡಬೇಕು. ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಮಹಾಲಕ್ಷ್ಮಿ ನಿಮ್ಮ ಜೊತೆಯಲ್ಲೇ ಇರ್ತಾಳೆ, ನಿಮಗೆ ಸಹಾಯ ಮಾಡ್ತಾಳೆ. ಇದು ತುಂಬಾ ಪವರ್ಫುಲ್ ಮಂತ್ರ. ಇದು ಮಹಾಲಕ್ಷ್ಮಿಯ ಮಂತ್ರ. ಆದ್ದರಿಂದ ಆ ತಾಯಿ ಸದಾ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.